ಅಪ್ಪ ಅಂದ್ರೆ ನನಗಿಷ್ಟ. ಅಪ್ಪನಿಂದ ಕಲಿತದ್ದು ಅಪಾರ. ಮುದ್ದಿನ ಅಪ್ಪ ನಿನಗೆ ವಂದನೆ. ಅವರು ಅವಿವಾಹಿತರು. ಆದರೂ ಅವರಿಗೆ 19 ಜನ ಮಕ್ಕಳು. ಅರೆ ಇದೇನಿದು ಅಂತ ಅಚ್ಚರಿ ಪಡಬೇಡಿ. ನಾವೀಗ ಹೇಳ ಹೊರಟಿರೋದು ಅನಾಥ ಮಕ್ಕಳಿಗಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರೋ ನಿಸ್ವಾರ್ಥಿ ತಂದೆಯೊಬ್ಬರ ಕಥೆ. ಹೀಗೆ ಮುದ್ದು ಮಕ್ಕಳೊಂದಿಗೆ ಮಗುವಾಗಿ ಬೆರೆತಿರುವ ಇವರಿಗಿರೋ ಮಕ್ಕಳು ಒಂದೆರಡಲ್ಲ, ಬರೋಬ್ಬರಿ 19. ಅಚ್ಚರಿ ಅಂದರೆ ಇವರು ಅವಿವಾಹಿತರು. ಅವಿವಾಹಿತರಿಗೆ 19 ಮಕ್ಕಳ? ಹೀಗಂತ ಅಚ್ಚರಿ ಪಡಬೇಡಿ. ಅನಾಥ ಮಕ್ಕಳಿಗೆ ಇವರೇ ಆರಂಭಿಸಿರುವ ನಂದಗೋಕುಲ ಇವರ ಜೀವನಕ್ಕೆ ತಂದೆಯ ಸ್ಥಾನ ಕಲ್ಪಿಸಿದೆ. ಇಲ್ಲಿನ 19 ಮಕ್ಕಳ ಪಾಲಿಗೆ ಇವರು ಪ್ರೀತಿಯ ಬಾಬಾ. ಈ ಮಕ್ಕಳಿಗಾಗಿಯೇ ಜೀವನ ಮುಡಿಪಾಗಿಟ್ಟಿರುವ ಇವರ ಹೆಸರು ವೆಂಕಟೇಶ ಗುರುನಾಯಕ್. ಮಕ್ಕಳ ಬಗ್ಗೆ ಅವ್ರಿಗಿರುವಷ್ಟು ಪ್ರೀತಿ ಇಲ್ಲಿ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗಂತೂ ಅನಿಸ್ತಾ ಇದೆ. ಅವ್ರನ್ನ ಒಂದು ಟ್ರೀಟ್ಮೆಂಟಿಗೆ ಬೆಂಗಳೂರಿಗೆ ಹೋದರೂ ಕೂಡ ಪ್ರತಿಯೊಂದು ಮಗುವಿನ ಹತ್ರ ದಿನ ಅರ್ಧ ಗಂಟೆ ಮಾತಾಡೇ ಆಡ್ತಿದ್ರು. ಒಂದು ಮನೆಯಲ್ಲಾದರೂ ಒಂದು ಸಾಮಾನು ಇಲ್ಲ ಅಂತ ನಾವು ಒಂದು ಸಮಯಕ್ಕೆ ಅನ್ಬೋದು. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಮಕ್ಕಳಿಗಷ್ಟು ವ್ಯವಸ್ಥೆ ಇದೆ. 20 ವರ್ಷಗಳ ಹಿಂದೆ ಗುಲ್ಬರ್ಗಾದ ರಸ್ತೆಯಲ್ಲಿ ಬಿದ್ದಿದ್ದ ಅನಾಥ ಮಗುವನ್ನ ನಾಯಿಯೊಂದು ಕಿತ್ತು ತಿನ್ನುತ್ತಿತ್ತು. ಇದನ್ನ ಕಂಡ ಇವರು ಅನಾಥ ಮಕ್ಕಳಿಗೆ ಆಶ್ರಯ ನೀಡುವ ಸಂಕಲ್ಪ ಮಾಡಿದರು. ಪರಿಣಾಮವಾಗಿ ಹುಟ್ಟುಕೊಂಡದ್ದು ಈ ನಂದಗೋಕುಲ. ಗೆಳೆಯರ ಸಹಕಾರದೊಂದಿಗೆ 2 ಅನಾಥ ಮಕ್ಕಳೊಂದಿಗೆ 1994ರಲ್ಲಿ ಆರಂಭವಾದ ನಂದಗೋಕುಲ ಈಗ 19 ಮಕ್ಕಳ ಆಶ್ರಯ ತಾಣ. ಊಟ ತಿಂಡಿ ಏನೂ ಕಳ್ಕೊಂಡಿಲ್ಲ. ಅವರು ಊಟ ಎಲ್ಲವೂ ಸಿಗ್ತದೆ. ಅವ್ರು ಏನನ್ನ ಕಳ್ಕೊಂಡಾರ ಅದನ್ನು ನಾವು ಫುಲ್ಫಿಲ್ ಮಾಡಿದ್ವಿ. ಅವರು ಕಳ್ಕೊಂಡಿದ್ದು ಮಾತೃವಾತ್ಸಲ್ಯ, ಪಿತೃವಾತ್ಸಲ್ಯ. ಶೀಟಿ ಹೊಡಿದು, ಗಂಟಿ ಬರೆಸೋದು, ಈಗ ಹೇಳು, ಈಗ ಮಲ್ಕೋ, 7ಕ್ಕೆ ಹೇಳೋದು, ಇವು ಯಾವ ರಿಸ್ಟ್ರಿಕ್ಷನ್ ಇದೆ. ಮನಿ ಥರ ಮಕ್ಕಳು ಬೆಳೆದು ಮತ್ತು ಇವತ್ತಿಗೂ ಅದೇ ಅಟ್ಯಾಚ್ಮೆಂಟ್, ಅದೇ ಅಫೆಕ್ಷನ್, ಅದೇ ಪ್ರೀತಿ, ಅದೇ ಪ್ರೇಮ. ಈ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ವೆಂಕಟೇಶ್ರದ್ದು ತುಂಬಾ ಸರಳ ಜೀವನ. ಮಕ್ಕಳೊಂದಿಗೆ ನಂದಗೋಕುಲದಲ್ಲಿ ಮಗುವಾಗಿ ಬೆರೆಯುವ, ಮಕ್ಕಳ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಇವರು ಮಕ್ಕಳಿಗೆ ನೋವಾದರೆ ಕಣ್ಣೀರು ಸುರಿಸೋ ಕರುಣಾಮಯಿ. ಈಗ ತಂದೆ ತಾಯಿ ಹೊರಗಡೆ ಹೆಂಗೆ ಮಕ್ಕಳಿಗೆ ನೋಡ್ಕೋತಾರೆ ಅದೇ ಥರ ನಮ್ಮಲ್ಲಿ ನಮ್ಮ ಬಾಬರು ನಮಗೆ ತಂದೆ ಥರ ಸ್ಥಾನವನ್ನು ತುಂಬಿದ್ದಾರೆ. ಯಾವುದೇ ಕೊರತೆ ಇಲ್ಲ. ಭಾಳ ಸಣ್ಣಾಗಿದ್ದ ಹಿಡಿದೆ ನಾ ಇಲ್ಲಿಂದ ಬೆಳ್ಕೊತ ಬಂದೀನಿ. ಈಗ ಅಂದ್ರೆ ನಾನು BA ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ನನಗಿಲ್ಲಿ ಯಾವಾಗಲೂ ಏನು ಕೊರತೆ ಅನಿಸಿಲ್ಲ. ನನಗೆ ತಂದೆ ತಾಯಿ ಬೇಕು, ನಂಗೆ ತಂದೆ ತಾಯಿ ಪ್ರೀತಿನೇ ಬೇಕು, ಇವ್ರು ಯಾಕಪ್ಪ ಅಂತ ಹಿಂಗೆಂದೂ ಅನಿಸಿಲ್ಲ ನನಗೆ. ಮತ್ತು ಯಾವಾಗಲೂ ನಂಗೆ ಸರಿಯಾಗಿ ನೋಡ್ಕೊಂಡಾರ. ನಾ ಏನು ಬೇಕು ಬೇಡ ಎಲ್ಲ ಇಸ್ಕೊಟ್ಟಾರ. ವೆಂಕಟೇಶ್ ಗುರುನಾಯಕ್ ಅಂತ ಅವ್ರಿಗೆ ನಾವು ಬಾಬರೇ ಅಂತೀವಿ. ನಮ್ಮ ತಂದೆ ಅಂತ ಯಾವಾಗಲೂ ನಮ್ಗೆ ಕೊರತೆ ಅನಿಸಿಲ್ಲ. ಅವರು ಹೆತ್ತ ತಂದೆ ತಾಯಿಯರೇ ಮಗುವನ್ನ ಬೀದಿಗೆಸೆಯೋದನ್ನ ನೋಡಿದ್ದೇವೆ. ಅಂಥದ್ರಲ್ಲಿ ಅನಾಥ ಮಕ್ಕಳಿಗಾಗಿಯೇ ಜೀವನವನ್ನೇ ಮುಡುಪಾಗಿಟ್ಟ ವೆಂಕಟೇಶ್ ನಾಯಕ್ ನಿಜಕ್ಕೂ ಗ್ರೇಟ್. ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಅಪ್ಪ ಅಂದ್ರೆ ಮಕ್ಕಳಿಗೆ ಸಹಜವಾಗಿ ಇಷ್ಟ ಆಗೇ ಆಗ್ತಾರೆ. ಮಕ್ಕಳಿಗೆ ಅಪ್ಪ ಯಾಕಿಷ್ಟ ಅವರೇ ಹೇಳ್ತಾರೆ, ಕೇಳಿ. ಅವರು ಗುರುವಾಗಿ ನನಗಿದ್ರು. ಎಲ್ಲ ಒಂದು ಸ್ಟೆಪ್ಪಲ್ಲೂ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಬಂದರು. ಒಂದಿನ ನಾನು ಇವಾಗ ಕಾಲೇಜಿಂದ ಲೇಟ್ ಆಗೋದ್ರು ಅನುಮಾನ ಪಟ್ಟಿದ್ದು ಅಥವಾ ಒಂದೇ ಒಂದು ಮಿಸ್ಬಿಹೇವಿಯರ್ ಆಗಲಿ ಅಂದರೆ ಸುಮ್ಮನೆ ಆ್ಯರೋಗೆನ್ಸ್ ತೋರಿಸೋದು, ಸುಮ್ಮನೆ ಆರ್ಗ್ಯೂ ಮಾಡೋದು ಏನೂ ಮಾಡಿಲ್ಲ. ನಮ್ಮ ತಂದೆನೇ ನಂಗೆ ತುಂಬ ಗೌರವ ಇದೆ. ನಾನು ಬರೋ ತನಕ ನಮ್ಮ ಅಪ್ಪ ಎದ್ದಿರ್ತಾರೆ, ಬಟ್ ಹೇಳೋದಿಲ್ಲ. ದಟ್ ಇಸ್ ಡ್ಯಾಡ್. ಅಮ್ಮ ಫುಲ್ ವರಿ ಮಾಡ್ಕೋತಾರೆ, ಕಾಲ್ ಮಾಡಿ ಎಲ್ಲಿದೆ ಅಂತ ಬಡ್ಕೋತಾರೆ. ಅಪ್ಪ ಹಾಗಲ್ಲ, ಫುಲ್ ಒಳಗೊಳಗೆ ಭಯ ಇರುತ್ತೆ, ಆದರೆ ಆಚೆ ತೋರಿಸಲ್ಲ. ಎವ್ರಿ ಡೇ. ಇನ್ನು ಅಪ್ಪನಿಂದ ಕಲಿಯೋದು ತುಂಬ ಇದೆ. ಹೀಗೆ ಅಪ್ಪನನ್ನು ನೋಡಿ ಅಪ್ಪನಿಂದ ಕಲಿತ ಮಕ್ಕಳು, ಅದರಲ್ಲೂ ಸಮಾಜದಲ್ಲಿ ಗುರುತಿಸಿಕೊಂಡ ರಾಜಕಾರಣಿಗಳ ಮಕ್ಕಳು, ಫಿಲ್ಮ್ ಸ್ಟಾರ್ಗಳ ಮಕ್ಕಳು ಏನಂತಾರೆ ಬನ್ನಿ ಕೇಳೋಣ. ಐ ಆಮ್ ಪ್ರೌಡ್ ಟು ಬಿ ಮೈ ಫಾದರ್ ಸನ್. ಯಾಕೆಂದರೆ ಇವತ್ತು ನಾನು ಚಿತ್ರರಂಗದಲ್ಲಿ ಇದ್ದೀನಿ ಅಂದರೆ ಅದು ಅವರಿಂದಾನೆ. ಹಾಗೆ ನನಗೆ ಅವ್ರು ಹೇಳ್ಕೊಟ್ಟಿರೋ ಪ್ರತಿಯೊಂದು ಸಿನ್ಸಿಯಾರಿಟಿ ಇರ್ಬೋದು, ಅಥವಾ ಶಿಸ್ತು, ಪಂಕ್ಚುಯಾಲಿಟಿ, ಆಮೇಲೆ ಒಬ್ಬ ಆ್ಯಕ್ಟ್ರಿಗೆ ಬೇಕಾಗಿರುವಂಥ ಡೆಡಿಕೇಶನ್, ಆಮೇಲೆ ತಮ್ಮ ಡೈರೆಕ್ಟರ್ ಬಗ್ಗೆ ಇರಬೇಕಾಗಿರೋಂಥ ಒಂದು ರೆಸ್ಪೆಕ್ಟ್. ಇನ್ ಶಾರ್ಟ್ ಹೇಳಬೇಕು ಅಂದರೆ ನಮ್ಮಪ್ಪ ಯಾವತ್ತೂ ಒಂದೇ ಹೇಳ್ಕೊಟ್ರು, ನಾನು ಬಿ ಎ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ. ಹಲೋ ಪಪ್ಪ, ವಿಶ್ ಯು ಮೆನಿ ಹ್ಯಾಪಿ ಫಾದರ್ಸ್ ಡೇ.